ಒಳ್ಳೆಯವ್ರು ಬಂದರೆ ರಾಜೀನಾಮೆ ನಾವು ಕೊಡೋಕೆ ರೆಡಿಯಾಗಿದ್ದೀವಿ. ನೀವು ಯಾರನ್ನು ಒಳ್ಳೆಯವ್ರು ಮಾಡ್ತಾಡ್ರೆ ಅಂದರೆ ಎಲ್ಲರೂ ಅಭಿಪ್ರಾಯ ನಾನು ತಗೊಂಡಿದ್ದೀನಿ ಸರ್. ಟೋಟಲ್ಲಾಗಿ ಎಲ್ಲರೂ ಅಭಿಪ್ರಾಯದಿಂದ ಇವರು ಚೆಲ್ಲಮಹೇಶ್ವರು ಒಪ್ಕೊಂತಿದ್ರು. ಎಲ್ಲ ಪ್ರತಿಯೊಂದು ಅಧ್ಯಕ್ಷರು ಹಂಗೆ ಮಾಡ್ಕೊಂಡು ಬಂದಿರೋದು ಸರ್. ಪ್ರತ್ಯೇಕ ಏನಿಲ್ಲ. ಇಲ್ಲಿ ಡಾಕ್ಯುಮೆಂಟು ಆಡಿಟಿಂಗ್ ಮಾಡಿಸಿದ್ದಾರೆ 3-4 ವರ್ಷದ್ದು. ಆಡಿಟಿಂಗ್ ಏನಾಯ್ತು ಆಡಿಟಿಂಗ್ ಎಲ್ಲ ಮಾಡಿಸ್ಕೊಂಡು ನೀವೆಲ್ಲ ಫೈನಲ್ ಮಾಡಿಸ್ಕೊಂಡು ಕಾಪಿ ತಂದರೆ ಕಾನೂನು ಚೌಕಟ್ಟಲ್ಲಿ ಏನೇನಿದೆ ಕಾನೂನು ಚೌಕಟ್ಟು ಮುಖಾಂತರ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಎಲ್ಲ ಅಸೋಸಿಯೇಷನ್ ಅವರೆಲ್ಲ ಒಪ್ಪಿಕೊಂಡಿದ್ದಾರೆ. ಈಗ ಸಂಘ ಸಂಸ್ಥೆ ಅಂದರೆ ಒಂದು 2-3 ಆ ಕಡೆ ಈ ಕಡೆ ಇದ್ದೇ ಇರ್ತಾರೆ ಸರ್. ಈಗ ಬಹುಮತ ಯಾವ ಕಡೆ ಇದ್ದರೆ ಆ ಕಡೆ ಮಾಡ್ತಾರೆ ಸರ್, ಅಷ್ಟೇ. ಈಗ ನಿಮಗೆ ನಿನ್ನೆ ಬಂದಿದ್ರು ಅವರು ಸರ್, ಹಂಗೆ ಎಲೆಕ್ಷನ್ ಮಾಡ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅದ್ರ ಸಂಬಂಧ ನಿಮಗೆ ಬೆಳಿಗ್ಗೆ ಫೋನ್ ಮಾಡಿ ನಾನು ಹೇಳಿದ್ದೀನಿ ಸರ್. ಬಂದು ಇದಕ್ಕೆ ಏನು ನಿಮ್ಮಲ್ಲಿ ಏನು ಗೊಂದಲ ಪ್ರಾಬ್ಲಮ್ ಏನು ಗೊಂದಲ ಇಲ್ಲ ಸರ್. ಏನು ಗೊಂದಲ ಏನೈತೆ ಸರ್? ಗೊಂದಲ ಇದ್ದವ್ರು ಏನು ಬಂದು ನಿಮ್ಮ ಮುಂದೆ ಹೇಳಿದ್ರೆ ಆಗುತ್ತೆ ಸರ್. ಈಗ ಪರ್ಸ್ನಲ್ಲಾಗಿ ಹೇಳೋದೇನು ಎಲ್ಲ ಪಬ್ಲಿಕ್ ಮುಂದೆ ಗೊಂದಲ ಇದ್ದವರು ಯಾರು ಬಂದವರು ಅವ್ರು ಗೊಂದಲ ಇದ್ದವರು ಯಾರು ಇವ್ರು ಬೇಡ ಅಂತ ಹೇಳಿದ್ರೆ ಸೂಕ್ತವಾಗಿ ಇದಾಗುತ್ತೆ. ಈಗ ಲಾರಿ ಓನರು ಈ ಮಹೇಶ್ ಕಡೆ ಎಷ್ಟು ಜನ ಇದ್ದೀರಪ್ಪ? ಎಲ್ಲರೂ ಒಂದು ನಿಮಿಷ ನಾವು ಮೆಜಾರಿಟಿ ಟೆಸ್ಟ್ ಮಾಡೋಕ್ಕೂ ಬಂದಿಲ್ಲ. ನೀವು ಇವ್ರ ಕಡೆಯವರು ಅವ್ರ ಕಡೆಯವರು ಬಂದಿಲ್ಲ. ನಿಮ್ಮ ಅಸೋಸಿಯೇಷನ್ ನಮಗೆ ಸಂಬಂಧ ಇಲ್ಲ. ಅದು ಬೈಲ ಪ್ರಕಾರ ನೀವು ಮಾಡ್ಕೊಳ್ರಿ. ನಮ್ಗೆ ಅದು ಇವಾಗ ನಾನು ಅಧ್ಯಕ್ಷ ಇದ್ದೀನಿ. ಅವಾಗ ಲಾರಿ ಒಂದು ಯಾರು ಸಪೋರ್ಟ್ ಮಾಡಿಲ್ಲ, ಲಾರಿ ಒಂದು ಸತ್ತೋಗಿದ್ರು. ಇವ್ರು ಬಂದರು, ಇವ್ರು ಏನು ಮಾಡಿಲ್ಲ, ಅವಾಗ ಸತ್ತೋಗಿದ್ರು. ಎಲ್ಲ ಡೈರೆಕ್ಟ್ ಬಂದಿದ್ರು. ಇವಾಗ ನಮ್ಗೆ ಡೈರೆಕ್ಟ್ ನಮ್ಗೆ ಜಂಡಮಾಡಿ ಮೀಟಿಂಗ್ ಮಾಡ್ಕೊಂಡು ಯಾರನ್ನ ಇರಲಿ, ಮಹೇಶನ್ನ ಇರಲಿ, ಯಾರನ್ನ ಜಂಡಮಾಡಿ ಮೀಟಿಂಗ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಲಾರಿ ಓನರ್ ಸತ್ತೋಗಿದ್ರು, ಮತ್ತೆ ಹಂಗೆ ಸತ್ತೋಗ್ ಸರ್. ಇವಾಗ ಲಾರಿ ಓನರ್ಗಳು ದುಡ್ಡು ಲಾರಿ ಓನರ್ ಸತ್ತೋಗ್ತಿದ್ದಿಲ್ಲ. ದುಡ್ಡು ಬಗ್ಗೆ ಮಾತಾಡೋದು ಯಾರೆಲ್ಲ ಎಷ್ಟು ಬಂದ್ರೆ ನನ್ಗೆ ಗೊತ್ತು, ಯಾರು ತಗೊಂಡಿದ್ರೆ ಗೊತ್ತು, ತಿಂಗಳಿಗೆ ಎಷ್ಟು ಬರ್ತದೆ ಗೊತ್ತು ನಮ್ಗೆ. ಮತ್ತೆ ಗೊತ್ತು, ಜಾಸ್ತಿ ಮಾತಾಡಿದ್ರೆ ಮಾತಾಡ್ಬೇಕು. ವೈಯಕ್ತಿಕ ಮುದ್ದು నీటిగా మాట్లాడి లేదు. నేను చెప్పేది శ్రీనివాస్, నువ్వు వచ్చినాక ఏ లారీ ఓనర్ బతకలే, మేము వచ్చినాక ఏ లారీ ఓనర్ డైరెక్ట్ వస్తే మాకేం కావాలా, జెండవాడి మీటింగ్ వచ్చి ఎవరన్నుండి మాకు జెండవాడి మీటింగ్ కావాలా. లారీ యాడ చేసుకున్నావు? మేము చేయలేదండి. మేము చేయలేదు కాబట్టి వద్దు. ఇప్పుడు లారీ ఓనర్ తెచ్చుకున్నారు అంత 20-30 అంత ಅದರ್ಸ್ ಉಂಟದ ಲಾರಿ ಓನರ್. ಇವಾಗ ಇಲ್ಲಿ ಬಂದಿರಲ್ಲ ಲಾರಿ ಓನರ್ ಒಬ್ರು ಇಲ್ಲ, ಲಾರಿ ಓನರ್ ಒಬ್ರು ಇಲ್ಲ ಸರ್. ಇಲ್ಲಿ ಎಲ್ಲ ಅದರ್ಸ್, ಎಲ್ಲ ಅದರ್ಸ್ ಇರಬಾರ್ದಿಲ್ಲ. ಅದರ್ಸ್ ಲಾರಿ ಓನರ್ ಆರ್ಜಿ ಓನರ್ ಒಬ್ರು ಇಲ್ಲ. ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನಾವು DRC ಇವಾಗ ಹಂಗಾಯ್ತಲ್ಲ ಸಚ್ಚ ಹೋಗಿದಾರಲ್ಲ. ಇವಾಗ ಬೇಡ ಅಂತ ನಮ್ಗೆ ಜನರಲ್ ಮೀಟಿಂಗ್ ಬೇಕು. ಲಾರಿ ಓನರ್ ಜನರಲ್ ಮೀಟಿಂಗ್ ಎಲ್ಲಿ ಮಾಡಿದ್ರಿ ನೀವು? ಎಲ್ಲಿ ಮಾಡಿದ್ರಿ? ಅಸೋಸಿಯೇಷನ್ ಮಾಡಿದ್ರಿ. ನೀವು ಒಂದು 10 ಜನ ಇಟ್ಕೊಂಡು ಮಾಡಿದ್ರಿ. ಅದು ನಡೆಯೋದಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಂಡ್ರಿ. ಇಲ್ಲ ಇಲ್ಲ ಇಲ್ಲ, ಎಲ್ಲಿ ಮಾಡಿದೆ ನಮ್ಗೆ ಗೊತ್ತಿರಿ. ನಾವು ಮಾಜಿ ಅಧ್ಯಕ್ಷರು, ನಮ್ಗೆ ಗೊತ್ತು. ಮತ್ತೆ ನಮ್ಗೆ ಗೊತ್ತು. ದಯವಿಟ್ಟು ದಯಮಾಡಿ ಕೂಲ್ ಆಗ್ರಿ, ಟೆನ್ಷನ್ ತಗೊಳ್ರಿ, ಕೂಲ್ ಆಗಿ. ನನಗೆ ಗೊತ್ತು ಏನಪ್ಪ ಸಾಹೇಬ್ರೆ, ದಯವಿಟ್ಟು ಇವಾಗ ಮೆಜಾರಿಟಿ ಆಫ್ ದ ಪೀಪಲ್ಸ್ ಇವರು ರಾಂಗ್ ಗೈಡೆನ್ಸ್ ಕೊಡ್ತಾರೆ ಸರ್. ರಾಂಗ್ ಗೈಡೆನ್ಸ್ ಕೊಡೋದು. ಇವಾಗ ಲಾರಿ ಓನರ್ ಇವರು ನಮ್ ಜತಲನ್ನು ಮಾಡಿದ್ರು. ಸೆಕ್ರೆಟರಿ ಏನ್ ಮಾಡಿದ ಲಾರಿ ಓನರ್ಗ? ನಾನ್ ಮಾಡಿಲ್ಲ, ಇವ್ರು ಮಾಡಿಲ್ಲ. ಮಿನ್ಸಿಜಲ್ ಬಂದ ಏನ್ ಮಾಡಿದ್ರು ಲಾರಿ ಓನರ್? ಏನ್ ಮಾಡಿಲ್ಲ. ಅದಕ್ಕೋಸ್ಕರ ಬೇಡ, ಡೈರೆಕ್ಟ್ ಬೇಡ. ನಮ್ಗೆ ಜಂಡವಾಡಿ ಮೀಟಿಂಗ್ ಬೇಕು. ಜಂಡವಾಡಿ ಮೀಟಿಂಗ್ ಬೇಕು ನಮ್ಗೆ. ಜಂಡವಾಡಿ ಎಲ್ಲ ಲಾರಿ ಮಾಲೀಕರಿಗೂ, ಬಳ್ಳಾರಿ ಜಿಲ್ಲಾ ಲಾರಿ ಮಾಲೀಕರಿಗೂ ಮತ್ತು ಸ್ವಲ್ಪ ಇವತ್ತು ಲಾರಿ ಮಾಲೀಕರಿಗೆ ನಮಸ್ಕಾರ, ಮಾಧ್ಯಮಿಕರಿಗೆ ನಮಸ್ಕಾರ, ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ನಮಸ್ಕಾರ. ಇವತ್ತು ಈ ಒಂದು ಲಾರಿ ಮಾಡಿದ ಅನ್ನೋರು ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಕಾಲ ಏನಿದ್ರೆ ನಾವೆಲ್ಲ ಒಂದು ಗಮನಿನಾಗ ಡಿಸೈಡ್ ಮಾಡಿ ಒಳ್ಳೆದು ಮಾಡಬೇಕು.
ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ ಮತ್ತು ಪೊಲೀಸ್ ಸಿಬ್ಬಂದಿಗೂ ಮತ್ತು ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಮತ್ತು ಲಾರಿ ಮಾಲೀಕರಿಗೂ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಇವತ್ತಿನ ದಿನದಲ್ಲಿ 16/5/2026ನೇ ತಾರೀಕು ಬಳ್ಳಾರಿ ಲಾರಿ ಮಾಲೀಕರು ಬಹಳ ನೊಂದಿದ್ದಾರೆ. ಹಳೆಯ ಪದಾಧಿಕಾರಿಗಳು ಮಾಡಿದ್ದಾರೆ. ಆದರೂ ಇವತ್ತು ಇನ್ನೂ ಮುಂದುವರಿಸಿ ಇನ್ನೂ ಒಳ್ಳೆಯ ಲಾರಿ ಮಾಲೀಕರಿಗೆಲ್ಲ ಒಳ್ಳೆಯ ಕೆಲಸ ಮಾಡಬೇಕಂತೇಳಿ ಎಲ್ಲ ಲಾರಿ ಮಾಲೀಕರು ನಮ್ಮನ್ನು ಆಯ್ಕೆ ಮಾಡಿ ಇವತ್ತು ಅಧ್ಯಕ್ಷರಾಗಿ ನಮ್ಮ ಚಲ್ಲಮಹೇಶ್ ಅವರು ಮತ್ತು ಸೆಕ್ರೆಟರಿಯಾಗಿ ಪೂಜಾದೇವಿ ಸೀನಣ್ಣನವರನ್ನು ಆಯ್ಕೆ ಮಾಡಿ ಎಲ್ಲ ಲಾರಿ ಮಾಲೀಕರ ಅಧೀನದಲ್ಲೇ ಆಗಿರುತ್ತದೆ. ಎಲ್ಲರಿಗೂ ನಮಸ್ಕಾರ. ಓಕೆ ಸರ್, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್. ಓಕೆ, ಥ್ಯಾಂಕ್ ಯು. ಮತ್ತು ಮೊದಲನೇದಾಗಿ ಮಾಧ್ಯಮ ಅಣ್ಣನವರು, ನಮ್ಮ ಸಾರ್ಗಳು, ನಮ್ಮ ಮಾರ್ಗದರ್ಶಿಗಳು, ನಮ್ಮ ಗುರುಗಳು ಮತ್ತು ಪೊಲೀಸು ಸಿಬ್ಬಂದಿ ಅಧಿಕಾರಿಗಳು ಮತ್ತು ನನ್ನ ಲಾರಿ ಮಿತ್ರರು, ನಮ್ಮ ಅಣ್ಣ ತಮ್ಮಂದರು, ಎಲ್ಲ ಈ ಬಾಡಿ ಪದಾಧಿಕಾರಿಗಳು ಎಲ್ಲರೂ ಇವತ್ತು ನನಗೆ ಎಲ್ಲರಿಗೂ ಧನ್ಯವಾದ ಹೇಳಬೇಕು. ಹಲೋ, ಇಷ್ಟು ದಿನ ನನಗೆ ಲಾರಿ ಮಾಲೀಕರು ಸೇವೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಯಾಕಂದರೆ ಇವತ್ತಿನ ದಿವಸ ಲಾರಿ ಮಾಲೀಕರು ನನ್ನ ಹತ್ರ ಬಂದು ಕೇಳಿದಾಗ ನಮ್ಮ ನಗರ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಮತ್ತು ನಮ್ಮ ಮೇಯರ್ ಗಾದಪ್ಪಣ್ಣನವರು, ತುಕಾರಾಮ್ ಸಾಹೇಬರು, MP ಸಾಹೇಬರು, ನಮ್ಮ ಅಣ್ಣ ನಾಗೇಂದ್ರಣ್ಣನವರು, ಕಂಪ್ಲಿ ಶಾಸಕರು ಗಣೇಶ್ ಅಣ್ಣನವರು, ಎಲ್ಲ ಶಾಸಕರಿಗೂ ಮತ್ತು ನಾಸೀರ್ ಹುಸೇನ್ ಸಾಹೇಬ್ MP ಸಾಹೇಬರಿಗೂ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ದಿವಸ ನಮ್ಮ ಅಸೋಸಿಯೇಷನ್ನಲ್ಲಿ ಭಾಳ ಸಮಸ್ಯೆ ಇದೆ, ತೊಂದರೆಗಳು ಭಾಳ ಇದಾವೆ. 8 ತಿಂಗಳಿಂದ ಸತತ ಡೀಸೆಲ್ ರೇಟು ಜಾಸ್ತಿ ಆಗಿ ಮುಂದಕ್ಕೆ ಹೋಗ್ತಿದೆ. ಇವತ್ತು ಬಾಡಿಯಲ್ಲಿ ಒಂದು ಫಾರ್ಮೇಷನ್ ಯಾರೂ ಇಲ್ಲ. ಹಂಗಾಗಿ ಎಲ್ಲ ಒಮ್ಮತದಿಂದ ಲಾರಿ ಓನರ್ಗಳು ಒಪ್ಪತ್ಕೊಂಡು ಈಗ ಚಲ್ಲಮಹೇಶ್ ಅವ್ರನ್ನ ಅಧ್ಯಕ್ಷರನ್ನು ನೇಮಕ ಮಾಡಿದಾರ. ಎಲ್ಲ ಲಾರಿ ಓನರ್ಗಳಲ್ಲಿ ಇವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಈ ಬೆಂಬಲದಿಂದ ಇವರು ಅಧ್ಯಕ್ಷರು ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ಹೋಗ್ಬೇಕಂತ ಈ ಬಾಡಿ ಫಾರ್ಮೇಷನ್ಗೆ ಮನವಿ ನಾನು ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಬಾಡಿಯಲ್ಲಿ ಚಿಕ್ಕಪಟ್ಟ ಕೊರತೆಗಳಿರುವ ಆ ಕೊರತೆಗಳನ್ನು ಎಲ್ಲರೂ ಬಗೆಹರಿಸಿಕೊಂಡು ಚಲ್ಲಮಹೇಶ್ ಅಣ್ಣನವರು ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಸರ್, ಥ್ಯಾಂಕ್ ಯು, ಧನ್ಯವಾದ. ಪದಾಧಿಕಾರಿಗಳಿಗೆ ಮತ್ತು ಲಾರಿ ಮಾಲೀಕರಿಗೆ ನನ್ನ ಧನ್ಯವಾದಗಳು ಮತ್ತು ಮಾಧ್ಯಮ ಸ್ನೇಹಿತರು ಮತ್ತು ನಮ್ಮ ಸಾರುಗಳು, ಇದರಲ್ಲಿ ನಮ್ಮ ಗುರುಗಳು ಎಲ್ಲರಿಗೂ ಧನ್ಯವಾದಗಳು ಮತ್ತು ಪೊಲೀಸ್ ಅಧಿಕಾರಿ ಸಿಬ್ಬಂದಿದವರಿಗೂ ಧನ್ಯವಾದಗಳು. ಇವತ್ತು ನಾನು ಸತತ 2 ವರ್ಷ ಲಾರಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇಲ್ಲಿ ಕುಂತು ಕೊರತೆ ಎಲ್ಲ ನೋಡಿದಾಗ ಒಬ್ಬ ಲಾರಿ ಓನರನ್ನೇ ಇಲ್ಲಿ ಅಧ್ಯಕ್ಷನಾಗಿ ಇರಬೇಕಂತ ಎಲ್ಲ ಪ್ರತಿಯೊಬ್ಬರು ಲಾರಿ ಓನರ್ದು ಒಂದು ಕೂಗು. ಹಂಗಾಗಿ ಪ್ರತಿಯೊಂದು ಈಗ ಇದರಲ್ಲಿ ಸತತ 3 ಬ್ಯಾಚ್ಗಳಂತ ಆಗಿದ್ವು. ಆ ಪಕ್ಷ ಈ ಪಕ್ಷ, ಆ ಬಣ ಈ ಬಣ ಅನ್ಕೊಂಡು ಅವೆಲ್ಲ ಒಗ್ಗೂಡಿಸಿ ನಾವು ಇವತ್ತು ಲಾರಿ ಮಾಲೀಕನಾಗಿ, ಲಾರಿ ಅಧ್ಯಕ್ಷನಾಗಿ ಚಲ್ಲಮಹೇಶ್ನವರನ್ನ ಮಾಡಿದೀವಿ. ಈಗ ಪ್ರತಿಯೊಂದು ಗ್ರೂಪಲ್ಲಿ 3 ಗುಂಪುಗಳು ಏನಿದ್ವು, ಎಲ್ಲ ಗುಂಪುಗಳಲ್ಲಿ ಇಬ್ಬಿಬ್ಬರನ್ನ ನಾವು ತಗೊಂಡು ಅದರಲ್ಲಿ ಕಾರ್ಯಾಧ್ಯಕ್ಷ ಮತ್ತೆ ಸೆಕ್ರೆಟರಿ, ಟ್ರೆಜರು, ಈ ಉಪಾಧ್ಯಕ್ಷರನ್ನ, ಗೌರವಾಧ್ಯಕ್ಷರನ್ನ ಪ್ರತಿಯೊಂದು ಬಾಡಿ ನೇಮಕವನ್ನು ಮಾಡಿದೀವಿ. ಈಗ 3 ವರ್ಷದ್ದು ಏನು ಆಡಿಟಿಂಗ್ ಪೆಂಡಿಂಗ್ ಇತ್ತು DRC ಹತ್ರ ನಾವೆಲ್ಲ ಕೊಟ್ಟು ಸಬ್ಮಿಟ್ ಮಾಡಿ ಕಾನೂನುಬದ್ಧವಾಗಿ
ಏನೇನು ಈ ಲಾರಿ ಸಂಘದ ಅಧ್ಯಕ್ಷರು ಮಾಡಬೇಕೋ ಆ ಚೌಕಟ್ಟಲ್ಲಿ ನಾವು ಎಲ್ಲ ಸೇರ್ಕೊಂಡು ಲಾರಿ ಓನರ್ ಮಾಡಿದ್ದಾರ. ನನಗೂ ಇಲ್ಲ ಸರ್, ಯಾರು ವಿರೋಧ ವ್ಯಕ್ತಪಡಿಸಿಲ್ಲ. ಈಗ ಪ್ರತಿಯೊಂದು ಸತಿ ಇಲ್ಲಿ ಲಾರಿ ಸಂಘದ ಅಧ್ಯಕ್ಷರಾಗದೆ ಎಲ್ಲ ಲಾರಿ ಓನರ್ಗಳು ಅದೇ ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಜನ ಸರ್, ಇಲ್ಲಿ ಪೊಲೀಸ್ ಅಧಿಕಾರಿಗಳು ಪ್ರತಿಯೊಂದು ಸತಿ ಲಾರಿ ಓನರ್ಗಳು ಮಾಲೀಕರ ಹತ್ರ ಬರ್ತಾರ ಸರ್. ಯಾಕಂದ್ರೆ ಲಾರಿ ಓನರ್ಗಳು ಈಗ ಪ್ರತಿಯೊಬ್ರು ಈ ಸಂಘ ಸಂಸ್ಥೆ ಅಂದ್ರೆ ಈಗೆಲ್ಲ ಟ್ರಾನ್ಸ್ಪೋರ್ಟ್ ಮಾಲೀಕರು, ಲಾರಿ ಮಾಲೀಕರು ಅಂದ್ರೆ ಪ್ರತಿಯೊಂದು ಜಾಗದಲ್ಲಿ ಹೋಗಿ ಓಡಾಡ್ಕೊಂಡು ಬರೋಂತ ವ್ಯಕ್ತಿಗಳು. ಅವರಿಗೆ ಕೆಲವು ಈ ಸಂಘ ಸಂಸ್ಥೆ ಬಗ್ಗೆ ಯಾರಿಗೂ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಇದರಲ್ಲಿ ಗೊತ್ತಿರೋಂಥ ವ್ಯಕ್ತಿಗಳು ಒಂದು 10 ರಿಂದ 20 ಜನ ಮಾತ್ರ ಲಾರಿ ಓನರ್ ಮಾಲೀಕರು ಗೊತ್ತಾಗುತ್ತೆ. ಇದು ಯಾವ ತರ ಡಾಕ್ಯುಮೆಂಟ್ ಆಗಿದೆ ಅಂತ ಏನೋ ಒಂದು ಊಹಾಪೋಹದಿಂದ ಯಾರೋ ಒಬ್ರು ಹೇಳಿದಕ್ಕೋಸ್ಕರ ಅವರು ಅನುಮಾನ ಪಟ್ಕೊಂಡು ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಬಂದಿದ್ರು. ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಬಂದಾಗ ನಾವು ಏನೇನು ಮಾತಾಡಬೇಕೋ ಎಲ್ಲ ಅವ್ರಿಗೆ ಕಾನೂನು ಚೌಕಟ್ಟಲ್ಲಿ ನಮ್ಮ ಹತ್ರ ಏನು ಡಿಪಾರ್ಟ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಗಿ ಏನು ಕಾಪಿ ಇದು ಅದನ್ನೆಲ್ಲ ನಾವು ತೋರಿಸಿದ ಮೇಲೆ ಅವರು ಸಮೇತ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಕಾನೂನು ಚೌಕಟ್ಟು ಹೆಂಗಿರುತ್ತೋ ಹಂಗನ್ನು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಸರ್. ಮಾಜಿ ಅಧ್ಯಕ್ಷರು ಲಾರಿ ಮಾಲೀಕರ ಅವ್ರನ್ನ ಸುಮ್ಮನಿರಂತೆ ಎಲ್ಲರನ್ನು ಪರಿಗಣನೆ ಮಾಡಿಲ್ಲ, ಎಲ್ಲರನ್ನು ಪರಿಗಣನೆ ಮಾಡಿಲ್ಲ, ನೇರವಾಗಿ ಅವರು ಸರ್. ಈಗ ಒಮ್ಮತದಿಂದ ನಾನು ಲಾರಿ ಅಧ್ಯಕ್ಷನಾಗಿ 2 ವರ್ಷ ಸತತ ಕೆಲಸ ಮಾಡಿದ್ದೀನಿ. ಈಗ ಪ್ರತಿಯೊಬ್ಬರು ಲಾರಿ ಓನರ್ಗಳು ಎಲ್ಲ ಚೆಲ್ಲ ಮಹೇಶ್ ಆದ್ರೆ ಬಹಳ ಒಳ್ಳೇದು ಅಂತ ಹೇಳಿ ಅವ್ರ ಅಭಿಪ್ರಾಯ ತಗೊಂಡೆ ನಾನು ಬಂದಿರೋದು ಸರ್. ನನಗೂ ರಾತ್ರಿ ಏಕಾಏಕಿ ರಾತ್ರಿ ಕಾಲ್ ಬಂತು, ಅಣ್ಣ ಹಿಂಗ್ ಆಡಿಟಿಂಗ್ ಮಾಡಿಸಿದೀವಿ. ಇದರಲ್ಲಿ ಸಾಕಷ್ಟು ಸೀನಿಯರ್ಗಳು ಇದ್ದಾರೆ ಸರ್. 27 ವರ್ಷ 30 ವರ್ಷದಿಂದ ಲಾರಿ ಅಸೋಸಿಯೇಷನ್ ನಲ್ಲಿ ಇದಾರೆ. ಅವರು ಗೈಡ್ಲೈನ್ಸ್ ಎಲ್ಲ ತಗೊಂಡು ಕಾನೂನು ಡಿಪಾರ್ಟ್ಮೆಂಟ್ ಏನು DRC ಕಾನೂನು ಚೌಕಟ್ಟು ಏನೈತೋ ಅದ್ರ ಪ್ರಕಾರ ಮಾಡೇ ಇದೀವಿ ಸರ್ ಅಧ್ಯಕ್ಷ. ಬೈಲ ಇದ್ರು ಯಾಕೆ ಅಧ್ಯಕ್ಷ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಪ್ರತಿ ಸಾರಿ ಇದು ಗೊಂದಲ ಆಗುತ್ತೆ? ಇದು ಒಂದೇನಲ್ಲ, ಇದಕ್ಕಿಂತ ಮುಂಚೆ ನೀವು ಆದಾಗೂ ಹಂಗೆ, ಅದಕ್ಕಿಂತ ಮುಂಚೆ ಈ ಮುಖ್ಯ ಆದಾಗೂ ಹಂಗೆ, ಅದಕ್ಕಿಂತ ಮುಂಚೆ ಬೇರೆಯವರು ಆದಾಗೂ ಹಿಂಗೆ ಪರಿಸ್ಥಿತಿ. ಈ ಕನಿಷ್ಠ 15 ವರ್ಷದಿಂದಲೂ ಹಿಂಗೆ ಆಗ್ತಾ ಇದೆ ಸರ್. ಈಗ ಲಾರಿ ಓನರ್ಗಳು ನಾವೇನು ಡಿಗ್ರಿ PhD ಏನು ಓದಿಲ್ಲ ಸರ್. CMಗಳು MLAಗಳು ಮುಖ್ಯಮಂತ್ರಿಗಳೇ ರಾಜಕೀಯದಿಂದ ಕಿತ್ತಾಡ್ತಾರ. ಸಂಘ ಸಂಸ್ಥೆ ಬಹಳ ಬುದ್ಧಿವಂತಿಕೆ ಜನ ಏನಿಲ್ಲ ಸರ್. ಮಾಮೂಲು ಒಂದ್ ಸ್ವಲ್ಪ ಇರ್ತಾವ, ಅವೆಲ್ಲ ಸರಿಪಡಿಸ್ಕೊಂಡು ಅಧ್ಯಕ್ಷರು ಹೋಗ್ತಾರ. ಒಂದ್ 4-5 ದಿನ ಇರ್ತಾವ ಸರ್. ಯಾರೋ ಸರ್ ಆದಾಯ ಅನ್ನೋದು ಇಲ್ಲಿ ಲಾರಿ ಅಸೋಸಿಯೇಷನ್ ಓನರ್ಗಳೇ ರೋಡ್ಗೆ ಬಂದು ಸ್ಕೂಲ್ ಫೀಸ್ಗಳು ಕಟ್ಟಲ್ಲ ಆ ಪರಿಸ್ಥಿತಿಯಲ್ಲಿ ಇದಾರೆ. ಆದಾಯ ಎಲ್ಲಿಂದ ಬರುತ್ತೆ ಸರ್? ಇವತ್ತು ಆದಾಯ ಇದ್ದಿದ್ರೆ ಲಾರಿ ಅಸೋಸಿಯೇಷನ್ ನಲ್ಲಿ ಪ್ರತಿಯೊಂದು ಬಳ್ಳಾರಿಯಲ್ಲಿ 400 ರಿಂದ 500 ಗಾಡಿಗಳು ಇದೇ 3 ತಿಂಗಳಲ್ಲಿ ಸೀಜ್ ಆಗಿದಾವೆ ಸರ್. ಎಲ್ಲಿಂದ ಆದಾಯ ಬರುತ್ತೆ ಸರ್ ಲಾರಿ ಮಾಲೀಕರು? ಸರ್ ಆದಾಯ ಇಲ್ಲ ಅಂತ ಬಿಡ್ತಾ ಇಲ್ಲ ಸರ್. ನಾನು ಮಹಾನಗರ ಪಾಲಿಕೆ ಆಗಿದ್ದೀನಿ. ಮಹಾನಗರ ಪಾಲಿಕೆಯಲ್ಲಿ ಇದ್ದೀನಿ ಸರ್. ಅಲ್ಲಿ ಸೇವೆ ಮಾಡಕ್ಕೆ ಬಹಳ ಕಷ್ಟ ಪರಿಸ್ಥಿತಿ ಇದೆ. ನನ್ನ ವಾರ್ಡ್ ಅಲ್ಲಿ ಅಭಿವೃದ್ಧಿಗೆ ಕುಂಠಿತ ಆಗಿದೆ. ಹಂಗಾಗಿ 2 ಕಡೆ ಮಾಡಕ್ಕಾಗಲ್ಲ. ಹಂಗಾಗಿ ಇಲ್ಲಿ ಒಳ್ಳೆ ವ್ಯಕ್ತಿ, ಸೂಕ್ತವಾದಂತ ವ್ಯಕ್ತಿ ಸಿಕ್ಕಿದ್ರು. ನಮ್ಮ MLA ಸಾಹೇಬರಾಗಿರ್ಬೋದು, 2 ಶಾಸಕರು, MP ಸಾಹೇಬರು ಎಲ್ಲರೂ ಒಮ್ಮತದಿಂದ ಸೇರ್ಕೊಂಡು ಅವರು ಒಳ್ಳೆ ಅಧ್ಯಕ್ಷರಿದ್ರೆ ಅವ್ರನ್ನ ಬೆಂಬಲ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾಡ್ತಾ ಇದೀವಿ ಸರ್. ನಾನು ವಾರ್ಡ್ ಅಲ್ಲಿ ಅಭಿವೃದ್ಧಿ ಕೆಲಸ ಇದೆ ಸರ್ ಅಷ್ಟೇ.